ಬೆಂಗಳೂರಿನಲ್ಲಿ ಮತ್ತೊಂದು ಸಿಲಿಂಡರ್ ಸ್ಫೋಟ ಪ್ರಕರಣ ನಡೆದಿದ್ದು ವೃದ್ಧೆಯೊಬ್ಬರು ಬಲಿಯಾಗಿದ್ದಾರೆ. 4ವರಿಗೆ ಗಂಭೀರ ಗಾಯ ಆಗಿದ್ದು 5 ಮನೆಗಳಿಗೆ ಹಾನಿಯಾಗಿದೆ. ಕೆಆರ್ಪುರಂ ವ್ಯಾಪ್ತಿಯ ತ್ರಿವೇಣಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಲಿಂಡರ್ ಸ್ಫೋಟದಲ್ಲಿ ವೃದ್ಧೆ ಅಕ್ಕಯ್ಯಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಮನೆ ಹಿಂಭಾಗದ 3 ಶೆಡ್ ಮನೆಗಳಿಗೂ ಕೂಡ ಹಾನಿ ಉಂಟಾಗಿದೆ. ಸ್ಫೋಟದ ತೀವ್ರತೆಗೆ ಹಲವು ಮನೆಗಳು ಛಿದ್ರ ಆಗಿ ಹೋಗಿದೆ. ಚಂದನ, ಶೇಖರ್, ಕಿರಣ್ ಕುಮಾರ್ ಅನ್ನೋರಿಗೆ ಗಂಭೀರ ಗಾಯ ಆಗಿದೆ. ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಪರಶುರಾಮ್ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಮನೆಯ ಹಿಂಭಾಗದಲ್ಲಿದ್ದಂತಹ 3 ಶೆಡ್ಗಳಿಗೆ ಕೂಡ ಹಾನಿ ಉಂಟಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಸಿಲಿಂಡರ್ ಸ್ಫೋಟ ಪ್ರಕರಣ, ಮತ್ತೊಂದು ಸಿಲಿಂಡರ್ ಸ್ಫೋಟ. 4ವರಿಗೆ ಗಂಭೀರ ಗಾಯ ಆಗಿದೆ. ಜೊತೆಗೆ 5 ಮನೆಗಳಿಗೂ ಕೂಡ ಹಾನಿಯಾಗಿದೆ. ಕೆಆರ್ಪುರಂ ವ್ಯಾಪ್ತಿಯ ತ್ರಿವೇಣಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಥಳದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಲಿಂಡರ್ ಸ್ಫೋಟಗೊಂಡು ಆಗಿರುವಂತಹ ದುರಂತ. ಘಟನೆಗೆ ನಿಖರ ಕಾರಣ ಏನು ಅನ್ನೋದನ್ನು ಇದೀಗ ತನಿಖೆ ನಡೆಸಲಾಗ್ತಾ ಇದೆ. ಸ್ಫೋಟ ಆಗೋದಕ್ಕೆ ಏನು ಕಾರಣ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ವೃದ್ಧೆ ಹಾಗೂ ವೃದ್ಧೆ ಮೃತಪಟ್ಟಿದ್ರೆ 4ವರಿಗೆ ಗಂಭೀರ ಗಾಯ ಆಗಿದೆ. ಭಯಂಕರ ಶಬ್ದ ಬಂತು. ಹುಡುಗರು ಯಾರು ಆಟ ಬಾಂಬ್ ಇಟ್ಟಿದ್ದಾರೆ ಅಂದ್ಬಿಟ್ಟು ನಾವೆಲ್ಲ ಎದ್ದೀಚೆಗೆ ಓಡ್ ಬಂದ್ಬಿಟ್ವಿ. ದೀಪಾವಳಿ ಟೈಮು ಆಗ ನೋಡಿದ್ರೆ ಎಲ್ಲೂ ಏನು ಕಾಣಿಸಿಲ್ಲ. ಆಮೇಲೆ ನಮ್ಮನೆ ಬೀದಿನ ಅಲ್ಲೊಂದು ಮನೆ ಇದೆ ನಮ್ಮದು. ಆ ಮನೆ ಬೀದಿ ನೋಡಿದ್ರೆ ಇವರೆಲ್ಲ ಎಲ್ಲ ನಿಂತಿದ್ದು ಜನ. ಆಮೇಲೆ ಅವರಿಬ್ಬರನ್ನ ಕರ್ಕೊಂಡೋಗಿ ನಮ್ಮ ಆ ಬೀದಿಯವರೆಲ್ಲ ಸೇರಿಕೊಂಡು ಹಾಸ್ಪಿಟ್ಲ್ ಕಳಿಸ್ಕೊಟ್ರು. ಆಮೇಲೆ ಆ ಅಜ್ಜಿ ಒಳಗಡೆನೆ ತೀರ್ಕೊಂಡ್ಬಿಟ್ಟಿದ್ದಾರೆ. ಅವನಿಗೆ ಗಾಡೀಲಿ ಹಾಕ್ಕೊಂಡೋದ್ರು. ಏನಾಯ್ತು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ಬಿಲ್ಡಿಂಗ್ ಆ ಬಿಲ್ಡಿಂಗು ಹಿಂದ್ಗಡೆ ಒಂದು ಮನೆ ಫುಲ್ಲು ಇದಾಗಿದೆ, ಒಡೆದೋಗಿದೆ. ಗೋಡೆಗಳೆಲ್ಲ ಒಡೆದೋಗಿದ್ದಾವೆ. ಫುಲ್ಲು ವೈಬ್ರೇಷನ್ನು. ತಮ್ಚಟ್ಪಳ್ಳಿ, ಇದು ನೇತಾವತಿ ಬಡಾವಣೆ, ದೇವಸಂದ್ರ ಎಲ್ಲ ವೈಬ್ರೇಷನ್ ಆಗಿದೆ. ಫುಲ್ಲು ಆ ಎಮ್ಮನಿಗೆಲ್ಲ ಸುಟ್ಟೋಗ್ಬಿಟ್ಟು ಒಂದು ಹುಡುಗಿಗೆ ಒಂದು ಕಂಬಳಿ ಹಾಕ್ಬಿಟ್ಟು ಆ ಬೀದಿಯವರೆಲ್ಲ ಇವರು ಪಕ್ಕದ ಮನೆಯವರು ಕಂಬಳಿ ಹಾಕ್ಬಿಟ್ಟು ಇಬ್ಬರನ್ನ ಆಟದಲ್ಲಿ ತುಂಬ ಏಟಾಗಿದೆ. ಮೈಯೆಲ್ಲ ಇದಾಗ್ಬಿಟ್ಟಿದೆ. ಅದೇನು ಗ್ಯಾರಂಟಿನೋ ಇಲ್ವೋ ಗೊತ್ತಿಲ್ಲ ಪಾಪ. ಒಂದು 3 ಗ್ಲಾಸ್ಗಳು ವಿಂಡೋ ಹೋಗ್ಬಿಟ್ಟಿದೆ. ಆಮೇಲೆ ಲೆಟ್ರಿನ್ ಬಾಗ್ಲೆಲ್ಲ ಕಿತ್ತು ಬಂದ್ಬಿಟ್ಟಿದೆ. ಅದೇ ಒಂದು 5, 7, 5 ಅಷ್ಟೊಳಗೂ ಈ ಥರ ಸೌಂಡ್ ಬಂತು. ಸರಿ ಬಂದು ನೋಡೋ ಅಷ್ಟೊತ್ತಿಗೆ ಇದಾಗಿತ್ತು, ಮೋಲ್ಡೆ ಬಿದ್ದೋಗ್ಬಿಟ್ಟಿತ್ತು ಮನೆ. ಸರಿ ನಾವು ಅಲ್ಲಿ ಇಲ್ಲಿ ಏನು ಅಂದರೆ ಅಷ್ಟೊತ್ತಿಗೆ 3 ಜನ ಹಾಸ್ಪಿಟಲ್ ಕರ್ಕೊಂಡು ಅಜ್ಜಿ ಹೋಗ್ಬಿಟ್ಟಿದ್ರು. ಮಗು ಒಂದು ಹುಡುಗಿ ಸೌಂಡ್ ಬಂತು ಅಷ್ಟೇ ನಮಗೆ ಗೊತ್ತಾಗಿದ್ದು. ಸರಿ ಆಮೇಲೆ ಹುಡುಗ ಒಬ್ಬ ಇದ್ದಾನೆ, ಅವ್ರ ತಂದೆ ಇದ್ದಾರೆ, 3-4 ಜನ. ಫುಲ್ಲು ನಾವು ಮನೆ ನಾನು ಡ್ಯೂಟಿಗೆ ಹೋಗೋ ಒಳಗೆ ಇನ್ನೇನು ಹೋಗ್ಬೇಕು ಅಂತ ರೆಡಿಯಾಗಿ ಬಂದೆ. ಅಷ್ಟೊತ್ತಿಗೆ ಈ ಥರ ಆಗಿತ್ತು. ಭಯಂಕರ ಶಬ್ದ ಬಂತು. ಹುಡುಗರು ಯಾರು ಆಟ. ಈ ದಿನ ಬೆಳಗ್ಗೆ ಸುಮಾರು 7:15 ಗಂಟೆಗೆ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ದೇವಸಂದ್ರದ ತ್ರಿವೇಣಿ ನಗರದಲ್ಲಿ ಒಂದು ಮನೆಯಲ್ಲಿ ಬ್ಲಾಸ್ಟಿಂಗ್ ಸಂಭವಿಸಿದೆ. ಈ ಬ್ಲಾಸ್ಟಿಂಗಿಂದ ಒಬ್ಬರು ಅಕ್ಕಯ್ಯಮ್ಮ ಅಂತೇಳಿ ಸುಮಾರು 80 ವರ್ಷದ ಮಹಿಳೆ ಮೃತಪಟ್ಟಿದ್ದಾರೆ. ಅದೇ ಕುಟುಂಬದಲ್ಲಿದ್ದಂಥ ಶೇಖರ್ ಮತ್ತು ಕಿರಣ್ ಕುಮಾರ್ ಹಾಗೆ ಚಂದನ ಅವರು ಇಂಜೂರ್ಡ್ ಆಗಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ನಾವು ಕೆಆರ್ಪುರಂನ TC ಪಾಳ್ಯದ ಆಲ್ಟರ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅದರಲ್ಲಿ ಚಂದನ ಅವರ ಕಂಡೀಷನ್ ಸ್ವಲ್ಪ ಗಂಭೀರವಾಗಿದೆ. ಬಹಳಷ್ಟು ಬರ್ನ್ ಇಂಜುರೀಸ್ ಅವರಿಗಾಗಿದೆ. ಈ ಬ್ಲಾಸ್ಟ್ ಕಾರಣಕ್ಕಾಗಿ ಈ ಮನೆಯ ಹಿಂಭಾಗದಲ್ಲಿದ್ದಂಥ 3 ಶೆಡ್ಡಿನ ಮನೆಗಳಿಗೆ ಹಾನಿಯಾಗಿದೆ. ಜೊತೆಗೆ ಅದರಲ್ಲಿ ಕಾಂಚನ ಅಂಥೇಳಿ ಒಬ್ಬರು ಮಹಿಳೆಗೂ ಕೂಡ ತಲೆಗೆ ಇಂಜುರಿ ಆಗಿ ಅವರು ಕೂಡ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಮನೆಗೂ ಕೂಡ ಸ್ವಲ್ಪ RCC ಮನೆ, ಸ್ವಲ್ಪ ಆ ಬ್ಲಾಸ್ಟ್ ಸದ್ದಿಗೆ ಡೋರ್ ಫ್ರೇಮ್ಗಳು ಕಿತ್ತು ಬಂದಿದ್ದಾವೆ. ಈ ಘಟನಾ ಸ್ಥಳಕ್ಕೆ ನಾವು BDDS ಮತ್ತು ಸೋಕೋ ಟೀಮ್ ಎಲ್ಲರನ್ನೂ ಕರೆಸಿ ಪರಿಶೀಲನೆ ನಡೆಸ್ತಾ ಇದ್ದೀವಿ. ನಿಖರವಾಗಿರತಕ್ಕಂಥ ಕಾರಣ ಅವರ ವರದಿ ನಂತರ ತಿಳಿದು ಬರಲಿದೆ. ಮೇಲ್ನೋಟಕ್ಕೆ ಯಾವ ಕಾರಣಕ್ಕೆ ಇನ್ಸಿಡೆಂಟ್ ಆಗಿದೆ ಅಂತ ಅನಿಸಿದೆ ಸರ್ ನೀವು ನೋಡಿದಂಥ ಸಂದರ್ಭ? ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಅಂತೇಳಿ ಅನಿಸುತ್ತೆ. ಅದರ ತಜ್ಞರ ವರದಿ ಬಂದ ಮೇಲೆ ನಾವು ಸ್ಪಷ್ಟವಾಗಿರ್ತಕ್ಕಂಥ ಕಾರಣ ಏನು ಅಂತೇಳಿ ನಿರ್ಧಾರ ಮಾಡಬಹುದಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರತ್, ಮತ್ತೊಂದು ಸಿಲಿಂಡರ್ ಸ್ಫೋಟ ಪ್ರಕರಣ, ಇದಕ್ಕೇನು ಕಾರಣ, ಘಟನೆಗೆ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಗಾಯಾಳುಗಳ ಸ್ಥಿತಿ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಶರತ್?
ಮಧುಕರ್, ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತ್ರಿವೇಣಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಿನ ಜಾವ 7ರಿಂದ 7:10 ಸುಮಾರಿಗೆ ಭಯಂಕರವಾದಂತಹ ಶಬ್ದ ಕೇಳಿಬಂದಿದೆ. ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇರುವಂತದ್ದು. ನನಗೆ ಪ್ರಸ್ತುತವಾಗಿ ಆ ಘಟನೆ ನಡೆದಂತಹ ಜಾಗದಲ್ಲೇ ಇದ್ದೇನೆ. ಇದು ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತ್ರಿವೇಣಿ ನಗರದ ತಾಲೂಕು ಏನು ಆಫೀಸ್ ಇದೆ ಅದರ ಪಕ್ಕದಲ್ಲೇ ಇರುವಂತಹ ಒಂದು 500 ಮೀಟರ್ ಒಳಗಡೆ ಇರುವಂತಹ ಒಂದು ಮನೆ. ಈ ಮನೆಯಲ್ಲಿ 4 ಜನ ವಾಸವನ್ನ ಮಾಡ್ತಾ ಇದ್ರು. ಅಕ್ಕಯ್ಯಮ್ಮ ಜೊತೆಗೆ ಶೇಖರ್, ಕಿರಣ್ ಕುಮಾರ್, ಚಂದನ ಅಂತ ಹೇಳಿ 4 ಜನ ವಾಸವನ್ನ ಮಾಡ್ತಾ ಇದ್ರು. ಇವತ್ತು ಬೆಳಗ್ಗೆ 7ರಿಂದ 7:10 ಸುಮಾರಿಗೆ ಭಯಂಕರವಾದಂತಹ ಶಬ್ದ ಕೇಳಿ ಬಂದಿದೆ. ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟ ಅಂತ ಕಂಡು ಬರ್ತಾ ಇದ್ರು ಕೂಡ ಅದನ್ನ ತನಿಖೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರಾಗಿರ್ಬೋದು ಜೊತೆಗೆ ಸೋಕೋ ತಂಡದವರು ಮಾಡ್ತಾ ಇದ್ದಾರೆ. ಘಟನೆ ಸಂಭವಿಸಿದಂತಹ ಸಂದರ್ಭದಲ್ಲಿ ಮನೆಯ ಬಿಲ್ಡಿಂಗ್ ಸಂಪೂರ್ಣವಾಗಿ ನೆಲಸಮ ಆಗಿರುವಂತಹ ಕಾರಣದಿಂದಾಗಿ ಒಳಗಡೆ ಇದ್ದಂತಹ ಅಕ್ಕಯ್ಯಮ್ಮ ಒಳಗಡೆ ಮೃತಪಟ್ಟಿದ್ದಾರೆ. ಇನ್ನು ಚಂದನ ಎನ್ನುವಂತಹ 22 ವರ್ಷದ ಹುಡುಗಿಗೆ 50%ಕ್ಕಿಂತ ಹೆಚ್ಚು ಸುಟ್ಟ ಗಾಯಗಳಾಗಿದೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಇನ್ನು ಕಿರಣ್ ಕುಮಾರ್ ಹಾಗೆ ಶೇಖರ್ ಎನ್ನುವಂತವ್ರನ್ನು ಕೂಡ ಆಸ್ಪತ್ರೆಗೆ ದಾಖಲನ್ನ ಮಾಡಲಾಗಿದೆ. ಜೊತೆಗೆ ಈ ಮನೆಯ ಹಿಂಭಾಗದಲ್ಲಿರುವಂತಹ 3 ಶೆಡ್ ಮನೆಗಳೇನಿದ್ದಾವೆ ಅವುಗಳಿಗೂ ಕೂಡ ಹಾನಿ ಆಗಿರುವಂತದ್ದು. ಅದರಲ್ಲಿದ್ದಂತಹ ಕಾಂಚನ ಎನ್ನುವಂತಹ ಒಬ್ಬರು ಮಹಿಳೆಗೂ ಕೂಡ ಗಾಯಗಳಾಗಿದ್ದಾವೆ. ಅವರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಘಟನೆ ನಡೀತಾ ಇದ್ದಂತೆಯೂ ಕೂಡ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಬೆಳಿಗ್ಗೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಹುಡುಗಿ ಹಾಗೆ ಅವರು ಶೇಖರನಿದ್ದಾರೆ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಸ್ಥಳೀಯ ಜನತೆ ಮಾಡ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸೋಕೋ ತಂಡದವರು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟ ಅಂತ ಕಂಡು ಬರ್ತಾ ಇದ್ರು ಕೂಡ ತಜ್ಞರ ಅಭಿಪ್ರಾಯದ ಮೇಲ್ಗಡೆ ಯಾವ ರೀತಿಯಾಗಿ ಘಟನೆ ನಡೆದಿದೆ ಅನ್ನೋದನ್ನ ನಿರ್ಧಾರಕ್ಕೆ ಬರಬೇಕಾಗತ್ತೆ ಅಂತ ಹೇಳಿ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಂತಹ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಪರಶುರಾಮ್ ಅವರು ಕೂಡ ಹೇಳಿರುವಂತದ್ದು. ಇನ್ನು ಅಕ್ಕಪಕ್ಕದ ಮನೆಗಳ ಗಾಜುಗಳು ಕೂಡ ಒಡೆದೋಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸಬಹುದಾಗಿರುವಂತದ್ದು. ಒಟ್ಟಾರೆ ಸ್ಥಳೀಯರು ಹೇಳ್ತಾ ಇರುವಂತಹ ಪ್ರಕಾರ ಘಟನೆ ನಡೆದಂತಹ ಸಂದರ್ಭದಲ್ಲಿ ಸುಮಾರು 4ರಿಂದ 5 ಕಿಲೋಮೀಟರ್ ವ್ಯಾಪ್ತಿಗೆ ಶಬ್ದ ವ್ಯಾಪಿಸಿದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಭಯಂಕರವಾದಂತಹ ಸ್ಫೋಟವೇ ಸಂಭವಿಸಿದೆ. ಆ ಕಾರಣದಿಂದಾಗಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಒಳಗಡೆ ಇದ್ದಂತಹ ಸಿಲಿಂಡರ್ಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಯಾವ ಕಾರಣಕ್ಕೆ ಘಟನೆ ನಡೆದಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. 4 ಜನರನ್ನು ಕೂಡ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸುವಂತಹ ಕೆಲಸವನ್ನ ಮಾಡಲಾಗ್ತದೆ. ಜೊತೆಗೆ ಮೃತ ವೃದ್ಧೆ ಅಕ್ಕಯ್ಯಮ್ಮರ ಮೃತದೇಹವನ್ನು ಕೂಡ ವರ್ಗಾವಣೆಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಸ್ಥಳಕ್ಕೆ ಭೇಟಿ ನೀಡಿರುವಂತಹ ಪೊಲೀಸರಾಗಿರ್ಬೋದು ಸೋಕೋ ತಂಡದವರಾಗಿರ್ಬೋದು ಯಾವ ರೀತಿಯಾದಂತಹ ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಅದರಿಂದ ಬರುವಂತಹ ಮಾಹಿತಿ ಆಧಾರದ ಮೇಲೆ ಘಟನೆಗೆ ನಿಖರ ಕಾರಣ ಗೊತ್ತಾಗಬೇಕಾಗಿದೆ. ಮಧುಕರ್, ಶರತ್, ಅಂದ್ರೆ ಸುಮಾರು ಎಷ್ಟು ವ್ಯಾಪ್ತಿಯಲ್ಲಿ ಅಲ್ಲಿ ಸಂಪೂರ್ಣವಾಗಿ ಆ ಸ್ಥಳವನ್ನ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಛಿದ್ರ ಆಗೋಗಿದೆ. ಸೊ ಎಷ್ಟು ವ್ಯಾಪ್ತಿಯಲ್ಲಿ ಈ ರೀತಿಯಾಗಿ ಆಗೋಗಿದೆ ಅಂತ, ಜೊತೆಗೆ ಯಾಕೆ ಪದೇ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟದಂತ ಘಟನೆಗಳು ಮೇಲಿಂದ ಮೇಲೆ ನಡೀತಾನೆ ಇದೆಯಲ್ಲ? ಮಧುಕರ್, ಕಳೆದ ಒಂದು 2-3 ತಿಂಗಳಲ್ಲಿ ನಡೀತಾ ಇರುವಂತಹ 3ನೇ ಘಟನೆ ಇದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸ್ಥಳದಲ್ಲೂ ಕೂಡ ನೀವು ಗಮನಿಸ್ತಾ ಹೋದರೆ ಸಂಪೂರ್ಣವಾಗಿ ಛಿದ್ರ ಆಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ನೀವೀಗ ಪ್ರಸ್ತುತವಾಗಿ ಘಟನಾ ಸ್ಥಳಕ್ಕೆ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತಹ ರಮೇಶ್ ಬಾನೋತ್ ಅವರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಆಗಿರುವಂತಹ ಪರಶುರಾಮ್ ಅವರು ಕೂಡ ಜೊತೆಗಿದ್ದಾರೆ. ಈಗ ತಾನೇ ಬಂದಿರುವಂತಹ ರಮೇಶ್ ಬಾನೋತ್ ಅವರು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ಕಾರಣದಿಂದಾಗಿ ಘಟನೆ ನಡೆದಿದೆ, ಜೊತೆಗೆ ಸ್ಥಳ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅನ್ನೋದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಇನ್ನು ನೀವು ಹೇಳಿದ ಹಾಗೆ ಕಳೆದ ಒಂದು 2-3 ತಿಂಗಳಲ್ಲಿ 3ನೇ ಪ್ರಕರಣ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ವಿಲ್ಸನ್ ಗಾರ್ಡನ್ ಅಲ್ಲೂ ಕೂಡ ಈ ರೀತಿಯಾದಂತಹ ಘಟನೆ ನಡೆದಿತ್ತು. ಅಲ್ಲೂ ಕೂಡ 3 ಮೃತಪಟ್ಟಿದ್ರು. ಜೊತೆಗೆ ಆಂಧ್ರ ಪಾಳ್ಯದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಘಟನೆ ನಡೆದಿತ್ತು. ಅಲ್ಲೂ ಕೂಡ ಕೆಲವರಿಗೆ ಹಾನಿಯಾಗಿರುವಂತಹ ಘಟನೆ ಆಗಿತ್ತು. ಪದೇ ಈ ರೀತಿಯಾದಂತಹ ಘಟನೆಗಳು ಕಂಡು ಬರ್ತಾ ಇದೆ. ಇಲ್ಲೂ ಕೂಡ ಅನುಮಾನಾಸ್ಪದವಾಗಿ ಕಂಡು ಬರ್ತಿರುವಂತಹ ವಿಷಯ ಇದುವರೆಗೂ ಕೂಡ ಸಿಲಿಂಡರ್ ಸ್ಫೋಟನ ಅಥವಾ ಬೇರೆ ಏನಾದರೂ ಸ್ಫೋಟ ಸಂಭವಿಸಿದೆಯಾ ಅನ್ನೋದು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಕಳೆದ 9 ತಿಂಗಳಿನಿಂದ ಇಲ್ಲಿ ಈ ಕುಟುಂಬಸ್ಥರು ವಾಸವನ್ನ ಮಾಡ್ತಾ ಇದ್ರು, ಜೀವನವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ರು. ಅವರು ಇವತ್ತು ಬೆಳಿಗ್ಗೆ ಏಕಾಏಕಿ ರೀತಿಯಂತಹ ಘಟನೆ ನಡೆದಿರುವಂತದ್ದು. ಸದ್ಯ ಪೊಲೀಸರು ಕೂಡ ಈಗಾಗಲೇ ಜಂಟಿ ಪೊಲೀಸ್ ಆಯುಕ್ತರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಿಖರ ಕಾರಣ ಇನ್ನು ಕೂಡ ಗೊತ್ತಾಗಬೇಕಾಗಿರುವಂತದ್ದು. ಮಧುಕರ್, ಜೊತೆಗೆ ಇರುವಂತಹ ಸ್ಥಳೀಯರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ. ಮಧುಕರ್, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.